ಗೈಸ್, ನನ್ನ ಜಿಮ್ ಬ್ಯಾಗ್ಗೆ ಖರ್ಚಿಪ್ಪು, ಬಾಟಲ್ಲು ಮತ್ತು ಶೂನ ನಮ್ಮ ಟ್ರೈನರ್ ಹೇಳಿದ್ರು, ಶೂನ ಕ್ಯಾರಿ ಮಾಡ್ಕೊಬಂದು ಅಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ರು. ಬಿಕಾಸ್ ಗಲೀಜ್ ಆಗ್ಬಿಟ್ರೆ ಕಷ್ಟ ಮ್ಯಾಟಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಶೂನ ಇದ್ರೊಳಗೆ ಫಿಟ್ ಮಾಡಿಕೊಂಡು ನನ್ನ ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಂಡು ಇವಾಗ ಬ್ಯಾಗ್ ತೊಗೊಂಡು ಜಿಮ್ಮಿಗೆ ಹೊರಡಬೇಕು. ಚಲೋ. ನಮ್ಮ ಕಾರಂತೂ ತೊಗೊಂಡು ಹೋಗೋಕ್ಕಾಗಲ್ಲ ಡೈಲಿ. ಅದಕ್ಕೆ ಆಂಟಿ ಕೀಯಾರ ತೊಗೊಂಡು ಹೋಗ್ಬೇಕು. ಆಂಟಿ ಗಾಡಿ ಕೀ ಕೊಡ್ತಾರೆ, ಅದನ್ನು ತಗೊಂಡು ಹೋಗ್ಬೇಕು. ಏನಕ್ಕಂತ ಹೇಳ್ತೀನಿ. ಪ್ರತಿ ಸಲಿನೂ ಗೈಸ್ ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಒಬ್ರು ಕಮೆಂಟ್ ಹಾಕಿದ್ರಿ, ಕಾರ್ ತೊಗೊಂಡು ಹೋಗೋಷ್ಟು ಸೌಕರ್ಯ ಇಲ್ಲಪ್ಪ. ಫಸ್ಟ್ ಡೇ ಹೋದ್ಮೇಲೆ ಬೈಕ್ನ ನೀಟಾಗಿ ಓಡ್ಸೋಕ್ಕಾಗಲ್ಲ ಕೈ ಅಂದ್ಬಿಟ್ಟು ನಾನು ಕಾರ್ ತೊಗೊಂಡು ಹೋಗಿದ್ದೆ ಅಷ್ಟೇ. ಆ್ಯಂಡ್ ಇನ್ನೊಂದು, ನಮ್ಮ ಬೈಕ್ ತೊಗೊಂಡು ಹೋಗ್ಬೇಕಂದ್ರೆ ಲಾಕ್ ಆಗಿರುತ್ತೆ, ಲಾಕ್ ತೆಗಿಬೇಕು, ಅದೆಲ್ಲ ಕತೆ ಇರುತ್ತೆ ಅಂದ್ಬಿಟ್ಟು ಮತ್ತೆ ಓಪನ್ ಮಾಡಬೇಕು, ಮತ್ತೆ ತೆಗಿಬೇಕು. ಇದೆಲ್ಲ ಯಾರು ಮಾಡ್ತಾರೆ ಅಂದ್ಬಿಟ್ಟು ನಾನು ಬೈಕ್ ತೊಗೊಂಡು ಹೋಗ್ತಿರಲಿಲ್ಲ ಎಕ್ಸ್ಪಲ್ಸು. ಇವಾಗ ಆಂಟಿ, ಪಕ್ಕದ ಮನೆ ಆಂಟಿಯವರು ಕೆಲ್ಸಕ್ಕೆ ಹೋಗಲ್ವಂತೆ, ಅದಕ್ಕೆ ಗಾಡಿ ಕೀ ಇಸ್ಕೊಂಡು ಅವ್ರ ಗಾಡಿಗೆ ತೊಗೊಂಡು ಹೋಗ್ತಾ ಇರೋದು. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಈಗ ಅಟ್ ಪ್ರೆಸೆಂಟ್ ಜಿಮ್ಮಲ್ಲಿ ಇದ್ದೀನಿ. ಜಿಮ್ಮಿಗೆ ಹೋಗಿ ಒಂದು ಒಳ್ಳೆ ವರ್ಕೌಟ್ ಮುಗಿಸಿ ಬರೋಣ ಅಂತ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಕೈ ಹೆವಿ ನೋವುತ್ತಿತ್ತು, ಬಟ್ ಆದರೂ ಮಿಸ್ ಮಾಡಬಾರ್ದು ಅನ್ನೋ ರೀಸನಿಗೆ ಹೋಗ್ತಾ ಇರೋದು. ಆ್ಯಂಡ್ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ, ಆ ಒಂದು ಬೂಸ್ಟ್ ಅಪ್ಪಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಚಲೋ, ಇವಾಗ ಹೋಗಿ ನಮ್ಮ ಟ್ರೈನರು ಇವತ್ತು ಯಾವ ವರ್ಕೌಟ್ ಮಾಡಿಸ್ತಾರಂತ ನೋಡಬೇಕು. ಒಳ್ಳೆ ಸಾಂಗ್ ಹಾಕೋರು ಕೇಳಿ. ಗೈಸ್, ವರ್ಕೌಟ್ ಎಲ್ಲ ಮುಗೀತು. ಇವಾಗ ನಮ್ಮ ಟ್ರೈನ್ ಹೇಳಿದ್ದಾರೆ ಟ್ರೆಡ್ಮಿಲ್ ಒಂದು 20 ಮಿನಿಟ್ಸ್ ಮಾಡಬೇಕಂತೆ, ನಾರ್ಮಲ್ ವರ್ಕೌಟ್ ನಾರ್ಮಲಲ್ಲಿ. ಅದಕ್ಕೆ ಟ್ರೆಡ್ಮಿಲ್ ಮಾಡೋಕೆ ಹೋಗ್ತಾ ಇದ್ದೀವಿ. ಚಲೋ, ಅದನ್ನ ಮುಗಿಸಿ ಮನೆಗೆ ಕೊಡುವ. ಅಬ್ಬಾ ಗೈಸ್, ಒಂದು ಒಳ್ಳೆ ವರ್ಕೌಟ್ ಮುಗೀತು, ವಾಪಸ್ ಮನೆಗೆ ಕೊಡ್ತಾ ಇದ್ದೀನಿ. ನನಗೆ ಈ ಜಿಮ್ಮದು ಒಂದು ನೆನಪಾಗ್ತಿದೆ. ಏನಂದರೆ, ನಾನು ಫಸ್ಟ್ ಟೈಮ್ ಜಿಮ್ ಫೀಸ್ ಕಟ್ತಾ ಇರೋ ಟೈಮಲ್ಲಿ ಹೋಗಲೇಬೇಕು ಅಂತ ಆಟ ಹಿಡಿದ್ಬಿಟ್ಟು, ಆ ಟೈಮಲ್ಲಿ ನಮ್ಮ ಅಪ್ಪ ಆದರೆ 1000 ರೂಪಾಯಿ ಅಂದರೆ ದೊಡ್ಡದೇ. ಆವಾಗ ನಮ್ಮ ಅಪ್ಪ 1000 ರೂಪಾಯಿನ ಕಟ್ಟಿ ಕಳಿಸ್ತಾಯಿದ್ರು, ನಮ್ಮ ಅಪ್ಪನೇ ಪೇ ಮಾಡ್ತಿದ್ದು. ಅದಾದಮೇಲೆ ಮತ್ತೆ ಗ್ಯಾಪ್ ಕೊಟ್ಟೆ, ಮತ್ತೆ ಜಾಯ್ನ್ ಆದೆ. ಆ ಒಂದು ಅಮೌಂಟ್ನ ನಾನು 1000 ರೂಪಾಯಿ ನಾನೇ ಕಟ್ತಿದ್ದೆ. ನೆಕ್ಸ್ಟಲ್ಲಿ ನಾನೇ ಕಟ್ತಿದ್ದೆ. ಅದಾಗಿ ನೆಕ್ಸ್ಟಲ್ಲಿ ನಾನು iPhone 16 Pro Max ತೊಗೋಬೇಕಿತ್ತು. ಆವಾಗ 1000 ರೂಪಾಯಿನ ಜಿಮ್ಮಿಗೆ ಕೊಡೋ ಬದಲು ಅಲ್ಲಿಗೆ ಹಾಕ್ಬಿಟ್ಟು ಸೇವ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಜಿಮ್ಮನ್ನ ಸ್ಟಾಪ್ ಮಾಡಿಬಿಟ್ಟು ಅದೇ 1000 ರೂಪಾಯಿನ 16 Pro Maxಗೆ ಹಾಕ್ತಿದ್ದೆ. ನೆಕ್ಸ್ಟ್ 16 Pro Max ತೊಗೊಂಡಾಗಿ ನೆಕ್ಸ್ಟ್ ವರ್ಷಕ್ಕೆ, ಅದೊಂದು 1 ವರ್ಷ ಆದಮೇಲೆ ಈಗ ಅದೇ ಒಂದು ಅಮೌಂಟಿಗೆ 3 ತಿಂಗಳು ಪೇ ಮಾಡಿಬಿಟ್ಟು ಆ್ಯಸ್ ಆ್ಯನ್ ಪರ್ಸ್ನಲ್ ಟ್ರೈನರ್ ತೊಗೊಂಡೆ. ಲೈಕ್ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸಿಂಗ್ ಇರುತ್ತಲ್ಲ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಆ್ಯಂಡ್ ನೀವು ಕೂಡ ಇದೇ ಥರನೇ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಎಲ್ರಿಗೂ ಕಷ್ಟ ಇರುತ್ತೆ. ಆ ಕಷ್ಟನ ದಾಟ್ಬಿಟ್ಟು ಒಂದು ಟೈಮಲ್ಲಿ ನೀವೆಲ್ಲರೂ ಕೂಡ ಖುಷಿಯಾಗಿರ್ತೀರ. ಆ ಖುಷಿನ ನೀವು ಪಡ್ಕೋಬೇಕು, ಇಷ್ಟಪಟ್ಟು ಏನೋ ಒಂದು ಮಾಡಬೇಕು. ಇಂತೂ ನಾನು ಕಷ್ಟಪಟ್ಟು ಮಾಡೋದಕ್ಕೆ ಒಂದು ಟೈಮ್ ತೊಗೊಂಡೆ. ಒಂದು 4 ವರ್ಷ ನನಗೂ ಟೈಮ್ ತೊಗೊಳ್ತು. ಬಟ್ ಇವಾಗ ನಿಮ್ಮ ಪ್ರೀತಿಯಿಂದ ಏನೋ ಒಂದು ಮಾಡ್ತಾಯಿದ್ದೀನಿ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ಐತೆ. ಇದು ಈ ಮೂಮೆಂಟ್ನ ಹೇಳ್ಕೊಬೇಕಿತ್ತು, ಅದಕ್ಕೆ ಹೇಳ್ಕೊಂಡೆ. ಲೈಕ್ ಅದು ಸ್ಟೆಪ್ ಪ್ರೊಸೆಸಿಂಗ್ ಇರುತ್ತಲ್ಲ, ಅದು ಸಖತ್ ಅಂದ್ಕೊಳ್ಳಿ. ಗೈಸು ವಾಪಸ್ಸು ಮನೆಗೆ ಬಂದೆ. ಲಿಟ್ರಲಿ ಟಯರ್ಡ್ ಅಂದ್ಕೊಳ್ಳಿ. ನಾ ಇನ್ನೂ ತಿಂಡಿ ಮಾಡಿಲ್ಲ ಬೆಳಗ್ಗೆ. ಹಲೋ ಮದುವರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಜಿಮ್ಗೆ ಹೋಗಿದ್ದೆ. ಅವ ಅಕಸ್ಮಾತ್ ಜಿಮ್ಗೆ ಹೋಗ್ದಿಲ್ಲ ಬಂಕ್ ಹಾಕ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಟ್ರೆ ಏನ್ ಮಾಡ್ತೀವಿ? ನಿನ್ ಮನ್ಸಾಗಿ ಗೊತ್ತು, ನಮ್ಮ ಅಮ್ಮ ಮೋಸ ಮಾಡಬಾರ್ದು ಅಂದ್ರೆ ಹೋಗ್ಬಿಟ್ಟು ಬತ್ತೀಯ, ಇಲ್ಲ ಮೋಸ ಮಾಡ್ಬೇಕಾದ್ರೆ ಬಂಕ್ ಹಾಕೋಕತಿ, ಅಷ್ಟೇ ಡಿಫ್ರೆಂಟ್. ಆಯ್ತು, ಹೋಗು ಮುದೇವಿ. ನಾನು ಬೆಳಗ್ಗೆ ಜಸ್ಟ್ ಒಂದೇ ಒಂದು ಕಾಫಿ ಕುಡ್ಕೊಂಡು ಹೋಗಿದ್ದಷ್ಟೇ. ಇವಾಗ ಪರ್ಫೆಕ್ಟಾಗಿ ಒಂದು ಒಳ್ಳೆ ತಿಂಡಿ ಮಾಡ್ಬೇಕು ಇವಾಗ. ಗೈಸ್, ನಮ್ಗೇನೋ ಡಯಟ್ ಏನಂತ ಗೊತ್ತಿಲ್ಲ, ಅದಕ್ಕೆ ಇವಾಗ ನಮ್ಮಮ್ಮ ಅನ್ನ ರಸಂ ಸಾಂಬಾರು ಮಾಡಿದ್ರು ಬೆಳಗ್ಗೆ, ಅದನ್ನೇ ತಿಂತಾ ಇದ್ದೀನಿ. ನಮ್ಮಮ್ಮ ಬಂದ್ಬಿಟ್ಟು ಗುಡ್ ನ್ಯೂಸ್ ಹೇಳ್ತಾರೆ. ಏನಂದ್ರೆ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನಮ್ಮಮ್ಮ ವಾಕಿಂಗ್ ಹೋಗ್ತಾರೆ. ಹೋಗಿದ್ದೆ 9 ಗಂಟೆಗೆ ಹೋಗಿ 9:30 ಬಂದೆ. ಅಷ್ಟು ನನಗೆ ಗೊತ್ತು, ನೀನೇನು ವಾಕಿಂಗ್ ಮಾಡಿರಲ್ಲ ಅಂತ. ನಮ್ಮಮ್ಮ ವಾಕಿಂಗ್ ಅರ್ಧಂಬರ್ಧ ಮಾಡ್ತಾರೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ಯಾವಾಗ ಬೆಟ್ಟ ಹತ್ತಕ್ಕೆ ಆಗ್ದಲ್ಲೇ ಇರೋದು ಅಂತ ಗೊತ್ತಾಗ್ಬಿಡ್ತಾವ, ಗೊತ್ತಾಯ್ತು. ವಾಕಿಂಗ್ ನೀನು ಕರೆಕ್ಟಾಗಿ ಮಾಡಲ್ಲ ಅಂತ ಗೊತ್ತಾಗ್ಬಿಡ್ತು ಗೈಸ್. ಇವಾಗ ನೆಕ್ಸ್ಟು ಏನೋ ಒಂದು ಪ್ಲ್ಯಾನ್ ಆಗ್ತವ್ರಂತೆ. ಆ ಪ್ಲ್ಯಾನು ಸಕ್ಸಸ್ ಆಗಲಿ, ಆಮೇಲೆ ನಿಮಗೆ ಕನ್ಫರ್ಮ್ ಆಗಿ ಕೊಡ್ತೀನಿ. ನಮ್ಮ ಟ್ರೈನರ್ ಏನು ಹೇಳೋರು ಗೊತ್ತಾ, ಚಿಕನ್ನು ತಿನ್ನಬೇಕು, ಮನೇಲೇ ಸಾಂಬಾರು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿದ್ರು.
ಹೊರಗಡೆ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಂದ್ರೆ ಹೊರಗಡೆಲಿ ಮಸಾಲ ಹಾಕಿರ್ತಾರೆ, ಅದ್ರ ಬದಲು ಮನೇಲಿ ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಯಾರ ಕೈಲಿ? ಅಲ್ಲ, ಅಮ್ಮ ಮಾಡಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ ಪಾಪ, ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿದ್ರು. ಅವ್ರು ಡಯಟ್ ಕೊಡ್ತಾರೆ, ಡಯಟ್ ಕೊಟ್ಟಾದ್ಮೇಲೆ ನಿಂಗೆ ಹೇಳ್ತೀನಿ. ಒಂದು ಅಮೆಝಾನಲ್ಲಿ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ, ಸ್ಟ್ಯಾಂಡು ಬೇಕಿತ್ತು ಅಂದ್ಬಿಟ್ಟು. ಈ ನನ್ನ ಕೈಲಿ ಈ ಬ್ಯಾಸ್ಕೆಟ್ನ ಎತ್ತಕ್ಕಾಯ್ತಿಲ್ಲ ಗೊತ್ತಾ, ನಾವು ಅಮ್ಮನ ಕರೆದ್ಬಿಟ್ಟು ನಾನು ಎತ್ತಿಸ್ಕೊಂಡಿರೋದು, ನನ್ನ ಕೈಲಿ ಎತ್ತಕ್ಕೆ ಆಗ್ತಿಲ್ಲ. ಈ ಒಂದು ಮೊಬೈಲ್ ಸ್ಟ್ಯಾಂಡು, ಬಿಕಾಸ್ 2 ಮೊಬೈಲ್ ಇಡೋದಕ್ಕೆ ಒಂದು ಒಳ್ಳೆ ಸ್ಟ್ಯಾಂಡ್ ಬೇಕಿತ್ತು. ಒಂದು ಸ್ಟ್ಯಾಂಡ್ ಐತೆ, ಲೂಸ್ ಸ್ಟ್ಯಾಂಡ್, ಅದು ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ಮೊಬೈಲ್ ಸ್ಟ್ಯಾಂಡ್ನ ತರಿಸ್ಬಿಟ್ಟೆ. ಇದು ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನೇ ತರಿಸ್ಬಿಟ್ಟಿದ್ದೀನಿ. ಕ್ಯಾ ಬಾತ್, ಈ ಸ್ಟ್ಯಾಂಡ್ ಹೆಂಗ್ ಬಂತು? ಹೌ ಕಮ್ ದಿಸ್ ಸ್ಟ್ಯಾಂಡ್ ಕೇಮ್? ನಾನು ಈ ಸ್ಟ್ಯಾಂಡು ತರಿಸಿಲ್ಲ ಗೈಸ್. ನಾನು ಸ್ಟ್ಯಾಂಡ್ ನೋಡ್ತಿದ್ದಿದ್ದು ಈ ಥರದ್ದು. ಹೌ ಕಮ್ ಈ ಸ್ಟ್ಯಾಂಡ್ ಬಂದೈತೆ? ಇದನ್ನು ಕರೆಕ್ಟಾಗಿ ಪ್ಯಾಕ್ ಮಾಡಿಲ್ಲ. ದೆನ್ ಇನ್ನೊಂದು ಕೋಡ್ ಇರುತ್ತಲ್ಲ, ಸ್ಲಿಪ್ಪು, ಆ ಕೋಡು ಕಾಣಿಸ್ತಾ ಇಲ್ಲ. ಕೋಡಲ್ಲ ಐತಾ? ಓಕೆ, ಅಲ್ಲ ಐತಂತೆ ಕೋಡು. ಬಟ್ ನಾನು ಇದನ್ನು ಬುಕ್ ಮಾಡಿದ್ದೀನಿ ಅನ್ನೋದೇ ಡೌಟು. ಇಲ್ಲಿ ನೋಡಿ ಗೈಸ್, ನಾನು ಬುಕ್ ಮಾಡಿದ್ದು ಇದು ಈ ಥರ ಬರಬೇಕು, ನೋಡಿದ್ರೆ ಈ ಥರ ಬಂದೈತೆ. ವಾಪಸ್ ರಿಟರ್ನ್ಗೆ ಹಾಕ್ತೀನಿ ಇದನ್ನ. ಅಲ್ಲಿ ಯಾರೋ ಜಗಳ ಮಾಡ್ತವ್ರೆ, ಹೆಂಗ್ ನೋಡ್ತವ್ರೆ. ಜಗಳ ಮಾಡೋದಂದ್ರೆ ಎಷ್ಟು ಕ್ಯೂರಿಯಾಸಿಟಿ ಇಂದ ನೋಡ್ತೀವಲ್ಲ ನಾವಂತಲ್ಲ, ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ. ಜಗಳ ಅಂತ ಬಂದಾಗ ಹಿಂಗೆ ಇಣ್ಕಿ ಹೆಂಗ್ ನೋಡ್ತೀವಿ, ಇಣ್ಕಿ ನೋಡುವ. ಇವಾಗ ಟೈಮ್ ಬಂದ್ಬಿಟ್ಟು 2:45. ನಾನು ವ್ಲಾಗ್ ಮಾಡಿಲ್ಲ, ಸ್ವಲ್ಪ ಬಾಡಿ ರೆಸ್ಟ್ ಕೊಡ್ತಿದ್ದೆ. ದೆನ್ ಇನ್ನೊಂದು ಎಡಿಟ್ ಕೂಡ ಮಾಡಿಲ್ಲ. ಇವಾಗ ನಮ್ಮ ಅಮ್ಮ ನನಗೆ ಫ್ರೈಡ್ ರೈಸ್ ಥರ ಮಾಡಿಕೊಟ್ಟವ್ರೆ, ಅದನ್ನು ತಿಂದು ಎಡಿಟ್ ಮುಗಿಸ್ತಾ ಇದೀನಿ. ಈ ಒಂದು ಎಡಿಟ್ ಮುಗಿಸೋಷ್ಟಲ್ಲೇ ಒಂದು 3 ಅವರ್ ಆಗುತ್ತೆ. 3 ಅವರ್ ನಾನು ಇಲ್ಲೇ ಕೂತ್ಕೋಬೇಕು. ಅದಾಗಿ ಸಂಜೆ ಹಿಂಗೆ ಡಿಮಾರ್ಟ್ಗೆ ಹೋಗ್ಬೇಕು ಅಂತವ್ರೆ. ನೋಡೋಣ ಇವತ್ತಿನ ಕತೆ ಏನಂತ. ಯಾರಲ್ಲ ಇದು? ಈಗ ಇದು ಬೆಡ್ ನೋಡಿರ್ಲಿಲ್ವಾ ನೀನು? ಬೈಲಿ ಹಿಮಾಲಯ ಪರ್ವತ ಹತ್ತಿ ಎಗ್ರು, ಅಲ್ಲಿಂದ ಓಡ್ ಬಂದು ಎಗ್ರು, ಅಲ್ಲಿಂದ ಓಡ್ ಬಂದು ಸುಯಿ ಅಂತ ಎಗ್ರು. ಆಗುತ್ತೆ. ಇರಪ್ಪ ಅವ್ವ ಗೈಸ್, ಮನೇನ ಇಗ್ನೋರ್ ಮಾಡಿ ನಮ್ಮ ಚೋಟ ಮರಿವಾಗ ಎಗ್ಗತ್ತಲೆ ಬಂದು. 3, 2, 1 ಸ್ಟಾರ್ಟ್. ಹೆಂಗೆ ಬೆಡ್ ಎಷ್ಟು ಉದ್ದೈತೆ? ಬೆಸ್ಟ್, ಆರಾಮು. ಸ್ಕೂಲ್ ಮುಗಿಸ್ಕೊಂಡು ಈಗ ಬಂದಿರೋದು ಹುಡುಗಿ, ಜಡೆ ಬಿಚ್ಚಿಲ್ಲ, ರೆಡಿ ಆಗಿಲ್ಲ. ಎಕ್ಸಿಕ್ಯೂಟಿವ್ ಮಾರ್ಕೆಟ್ ಮೇಲೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 6:15. ಇವಾಗ ನಾನು ಮತ್ತೆ ಅಮ್ಮ ಡಿಮಾರ್ಟ್ಗೆ ಹೋಗ್ತಾ ಇದೀವಿ. ಒಂದಿಷ್ಟು ಪರ್ಚೇಸಿಂಗ್ ಮಾಡಬೇಕಿತ್ತು. ಆ್ಯಂಡ್ ನಾನು ಜಿಮ್ಗೆ ಹೋಗ್ತಿರೋದ್ರಿಂದ ಒಂದು ಪ್ರಾಪರ್ ಬಾಟಲ್ ಇಲ್ಲ ನಮ್ಮ ಮನೇಲಿ. ಅದಕ್ಕೆ ಆ ಬಾಟಲ್ಸ್ ತೊಗೊಂಡು ಇನ್ನೂ ಏನಾದರೂ ಬೇಕಾಗುತ್ತೇನೋ ಐಟಮ್ಗೆ, ಇನ್ನೂ ಏನಾದರೂ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಹೋಗ್ತಾ ಇರೋದು. ಇವಾಗ ಇವತ್ತಂತೂ ಫುಲ್ಲು ಇನ್ಆ್ಯಕ್ಟಿವ್ ಅಂದ್ಕೊಳ್ಳಿ, ಲೋ ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಎಲ್ಲನೂ. ಬಿಕಾಸ್ ಈ ರೇಂಜಿಗೆ ಕೈ ನೋವ್ತಿದ್ರೆ ಒಂದು 3 days ಸ್ವಲ್ಪ ಕಷ್ಟನೇ ಸರ್ವೇ ಆಗೋದು. ಈಗ ನೋವ್ತೈತೆ, ಆದರೂ ನಮ್ಮ ಕೆಲಸನ ನಾವು ಬಿಡಬಾರ್ದು. ನಾನು ಕಾಮಿಡಿ ವೀಡಿಯೋಸೇ ಮಾಡ್ತಾ ಇರೋದು ಗೊತ್ತುಂಟ ಗೈಸ್. ಅದಕ್ಕೆ ಇನ್ಮೇಲೆ ಒಂದು ಸ್ವಲ್ಪ ಕಾಮಿಡಿ ವೀಡಿಯೋಸ್ಗೂ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಂದರೆ ಯೂಟ್ಯೂಬ್ದು ಡೈಲಿ ವ್ಲಾಗ್ ಮಾಡಿದಾಗಿಂದನೂ ಯೂಟ್ಯೂಬಲ್ಲಿ ಏನು ಕಂಟೆಂಟ್ ಮಾಡಬೇಕು ಯೋಚನೆ ಮಾಡ್ತಿದ್ದಾನಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ನೋಡೋಣ. ಅದೇನೋ ಸೌಂಡ್ ಕೇಳಿಸ್ತಿತ್ತು ಗೊತ್ತಾ, ಡುಡುಮ್ 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 ಅಂತ. ಈ ಜರ್ಕಿಂದದು ಮೈಕ್ ತೆಗಿಬೇಕಾಗುತ್ತೆ ನನ್ನ ಪ್ರಕಾರ. ಅದೇ ಥರ ಸೌಂಡ್ ಬಂತು ಅಂದರೆ ಮೈಕ್ ತೆಗಿಬೇಕಾಗುತ್ತೆ. ಗೈಸ್, ನಮ್ಮ ಅಣ್ಣ TVS XL ಹಿಡ್ಕೊಂಡು ಜಾಗ ಇಲ್ಲ ಅಂದ್ರೂ ನುಗ್ಗಿಸ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ರು. ಜಾಗ ಇಲ್ಲ ಅಂದ್ರೂ ನುಗ್ಗಿಸ್ಕೊಂಡು ಹೋಗ್ತಾರೆ ಗ್ಯಾಪಲ್ಲಿ. ಅಲ್ಲಿ ನೋಡಿ ಗೈಸ್, ಆ ಪಾಪ ನೋಡಿ ಗೈಸ್, ಆ ಪಾಪ ಬೆಚ್ಚಿಗೆ ಮಲ್ಕೊಂಡೈತೆ, ಅದು ಹೆಂಗೆ ಗಟ್ಟಿ ಹಿಡ್ಕೊಂಡು. ಡಿಫ್ರೆಂಟ್ ಲೈಫ್ ಆಫ್ ದ ಪೀಪಲ್ ಇನ್ ದ ಅರ್ತ್ ಎಕ್ಸಿಸ್ಟಿಂಗ್ ಇನ್ ದ ಅರ್ತ್. ಗೈಸ್, ಈ ಟ್ರಾಫಿಕ್ ನ ದಾಟ್ಕೊಂಡು ಆಚೆ ಬರೋಷ್ಟಲ್ಲಿ ಯಪ್ಪ ದೇವ್ರೆ ಸಾಕಾಗೋಗ್ಬಿಡುತ್ತೆ. ಇವಾಗ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಸಿಕ್ತು, ಸೀದಾ ನುಗ್ಸಿದೀನಿ, ಪಾರ್ಕಿಂಗ್ ಮಾಡಿದ್ದೀನಿ. ಪಾರ್ಕಿಂಗ್ನ ನಮ್ಮ ಅಪ್ಪ ಬಂದು ಅಪ್ರೂವಲ್ ಕೊಡ್ತಾರೆ, ಅಂದರೆ ಕನ್ಫರ್ಮ್ ಕೊಡ್ತಾರೆ, ಓಕೆ ಅಂದ್ಬಿಟ್ಟು ಆವಾಗ ಮುಂದಕ್ಕೆ ಮೂವ್ ಆಗೋದು. ನನ್ನ ಜೊತೆಗೆ ನಾನು ನಮ್ಮ ಅಮ್ಮ, ಇವಾಗ ಡಿಮಾರ್ಟಿಗೆ ನಾನು ನಮ್ಮ ಅಮ್ಮ ಅಪ್ಪ 3 ಜನ ಹೋಗ್ತಾ ಇರೋದು. ಅಪ್ಪಂಗೆ ವೇಟಿಂಗ್ ಇವಾಗ. ಇಲ್ಲಿ ನೋಡಿ, ಅಪ್ಪನೂ ಬಂದು. ಬಾ 5,000, ಬಾ 5,000, ಬಾ 5,000 ಕೊಡಲ್ಲ? ಕೊಡ್ತಾರೆ. ಯಾರು? ನಾನೇ ಕೊಡೋದು. ಅಲ್ಲ, ಅಮ್ಮ ಕೊಡುತ್ತಾ? ಅಮ್ಮನ ಹತ್ರ ಕೇಳೋಣ. ಅಮ್ಮ 5,000 ಕೊಡ್ತೀಯ? ಅಪ್ಪ ಕೇಳ್ತೈತೆ. ಅಮ್ಮ ಅಪ್ಪ ಕೇಳ್ತೈತೆ ನಿಜ. ಏನಕ್ಕೆ 5,000 ಕೊಡ್ಬೇಕು?
ಪಾ 5,000 ಕೊಡಲ್ಲಂತೆ. ಬೆಳಗ್ಗೆ ಹೇಳಿಲ್ವಾ? ಕೊಡಲ್ಲಂತೆ 5,000 ರೂಪಾಯಿ. ಹೇಳ್ತಲ್ಲ ಕೊಟ್ಬಿಡ್ತೀನಿ 5,000 ತಗೊಂಡ್ಬಿಡ್ಲಿ. ಕೊಡಲ್ಲ. ಓ ಗಂಡನ ಮೇಲೆ ಪ್ರೀತಿನೇ ಇಲ್ಲಪ್ಪ. ಜಿಮ್ಗೆ ಹೋಗ್ತಾಗಿಂದ ಹೊಟ್ಟೆ ಭರ್ಜರಿ ಎಸಿದೈತೆ. ಏನಾದ್ರು ತಿನ್ಬೇಕು ಫಸ್ಟು, ಇಲ್ಲ ಅಂದ್ರೆ ಖಾಲಿ ಹೊಟ್ಟೆಲಿ ಹೋದ್ರೆ ಮನೇಲಿ ಸರ್ವೈವ್ ಆಗಲ್ಲ. ಕುತ್ಕೊಂಡು ಮನೇಲಿ ಕುತ್ಕೊಂಡಿದ್ದೆಲ್ಲ ಜೀರ್ಣ ಆಗ್ತಿರಲ್ಲ. ಈಗ ಚೆನ್ನಾಗಿ ಅಲ್ಲ, ಇಲ್ಲಿ ನನ್ನ ಜೊತೆ ಡೈಲಾಗ್ ಹೇಳ್ತಿರೋದು, ನಾನು ವಾಕಿಂಗ್ ಹೋಯ್ತೇನೆ ನನಗೂ ಹೊಟ್ಟೆ ಎಸಿದೈತೆ ಅಂತ. ಅವರು ಬ್ಯಾಗ್ಗೆ ಏನಿಗೆ ಗೊತ್ತಾ ಇದೆಲ್ಲ ಆಗ್ತಿರೋದು, ನೀನು ಕಳ್ತನ ಮಾಡ್ಬಿಡ್ತೀಯ ಅಂತ. ಅಯ್ಯೋ ಸಾರಿ ಮಾ, ಅದಕ್ಕೆ ಲಾಕ್ ಮಾಡ್ರಿ ನೋಡಿಲಿ. ನಮ್ಮ ಮನೇಲಿ ಟ್ರಾಲಿ ಎಳಿತವ್ರು ಅಂದ್ರೆ ಇಷ್ಟುದ್ದ ಬರುತ್ತಂತ ಅರ್ಥ. ಇಷ್ಟುದ್ದ ಬರುತ್ತೆ, ಇನ್ನೊಂಚೂರು ಇಷ್ಟುದ್ದ ಬರುತ್ತೆ. ಗೈಸ್, ನನಗೆ ಪಾರ್ಲೆಜಿ ಬಿಸ್ಕೆಟ್ ಮೇಲೆ ಕ್ರೇಜ್ ಆಗ್ಬಿಟ್ಟೈತೆ, ಅದಕ್ಕೆ ಪಾರ್ಲೆಜಿ ಬಿಸ್ಕೆಟ್ ತಿಂತಾ ಇದೀನಿ. ಸಾರಿ ನಾನು ಅದೇ ತಿಂತಿದ್ದು, ಆದ್ರೆ ಆ ಟೇಸ್ಟ್ ಇವಾಗಿಲ್ಲ. ಅವಾಗ ನಾನು ಬರೀ ಪಾರ್ಲೆಜಿನ. ಇಲ್ಲಿ ಡಿಮಾರ್ಟ್ ಅಲ್ಲಿ ವಿಡಿಯೋ ಮಾಡಾಗಿಲ್ಲ, ಅದೆಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಷ್ಟೇ ನಾವು. ಇವತ್ತು ನಂದು ಜಿಮ್ ಐಟಮ್ಸ್ ಜೊತೆಗೆ ಮನೆ ರೇಷನ್ ಕೂಡ ತಗೋತಾ ಇರೋದು. ಫುಲ್ಲು ನಡೀತೈತೆ ರೇಷನ್ ತಗೊಳ್ಳೋಂಥದ್ದು. ಸರಿ ಪಾಪ, ಚಲೋ ಇದನ್ನು ತಗೊಂಡೆ. ಏನೋ ಡೇಟ್ಸು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನೆ ಒಂದು ಎತ್ತಾಕೊಂಡಿದ್ದೀನಿ. ನೋಡೋಣ ಟೇಸ್ಟ್ಗೆ ಅಂತ ಎತ್ತಾಕೊಂಡಿದ್ದೀನಿ. ಗೈಸ್, ಒಂದು ರೀಲಲ್ಲಿ ನೋಡಿದ್ದೆ, ಈ ಥರ ಹಿಂಗೆ ಎತ್ತಿಟ್ಟಿರ್ತಾರ, ಒಳಗಡೆ ಹಿಂಗೆ ಹಾಕ್ಬಿಟ್ಟು ಇದ್ರ ಮೇಲೆ ಹಿಂಗೆ ಮುಚ್ಬಿಡ್ತಾನೆ, ಹಿಂಗೆ ಒಳಗಡೆ ಸೀದಾ ಹಿಂಗೆ ಹಾಕ್ಬಿಟ್ಟು ಯಾರು ನೋಡಬಾರ್ದು ಅಂದ್ಬಿಟ್ಟು ಮುಚ್ಚೋದು. ಹಿಂಗೆ ಮುಚ್ಬಿಡೋದು, ಗೊತ್ತೇ ಆಗಲ್ಲ ಯಾರಿಗೂ. ಆದ್ರೂ ಪಾಪ ಬೇಡ. ಗೈಸ್, ಅಲ್ಲಿ ನೋಡಿ ಕೈ ತೋರ್ಸು. ಈ ಸ್ಟಗ್ಳ ಹಾಕೊಂಡು ತಿಂತಾರ. ಡಿಮಾರ್ಟ್ ಅಲ್ಲಿ ತಿನ್ನೋಗಿಲ್ಲ, ಆದ್ರೂ ಇಷ್ಟು ಹಾಕೊಂಡು ತಿಂತವ್ರೆ. ಮೆಚ್ತೆ. ಅಯ್ಯೋ, 40% ಏರೈತೆ, ಇನ್ನೊಂದು 100% ಇಷ್ಟಿದೆ. ಇಷ್ಟು ಆಗ್ಬೇಕು 100%. ಹಂಗೆಲ್ಲ ಅಪ್ಪನ ಮಾತು ಮೀರ್ ಬೇಡ ಕಣಮ್ಮ. ಇಲ್ಲಿ ಪರವಾಗಿಲ್ಲ, ಆದ್ರೂ ಅಪ್ಪನ ಮಾತು ನನ್ನ ಮಾತು ಕೇಳು ಬೇಡ. ಸುಮ್ಮನೆ ವೇಸ್ಟ್ ಆಗುತ್ತಮ್ಮ, ಬೇಡ ನಿಜಾಗ್ಲೂ ಬೇಡ. ಅಪ್ಪನ ಮಾತು ಕೇಳು, ನನ್ನ ಮಾತು ಕೇಳು. ಅದಕ್ಕೆ ಅಪ್ಪನ ಮಾತು ಕೇಳು, ಆಮೇಲೆ ತಗೋಣ. ಆ ಕಡೆಯಿಂದ ಬರ್ತಾ ತುಂಬ್ಕೊಂಡು ಹೋಗೋಣ. ನನ್ನ ಮಾತು ಕೇಳು. ಅಲ್ಲ, ಇವಾಗ ಬೇಡಮ್ಮ, ನನ್ನ ಮಾತು ಕೇಳು ಬಾ. ಇಲ್ಲಮ್ಮ, ದೀಪದ ಎಣ್ಣೆ ಆಮೇಲೆ ನೋಡುವಂತೆ ಪರವಾಗಿಲ್ಲ, ಅಂತಂದ್ರೆ. ಈ ಬಾಟಲ್ ತಗೊಳಕ್ ನೋಡ್ತಿದ್ದೆ, ಈ ಬಾಟಲ್ ಚೆನ್ನಾಗೈತೆ, ಗೊತ್ತಾಯ್ತು ನೋಡಿಲಿ. ಸ್ಟೇ ಸ್ಟ್ರಾಂಗ್, ಬಿಲೀವ್ ಇನ್ ಯುವರ್ ಸೆಲ್ಫ್, ನೆವರ್ ಗಿವ್ ಅಪ್. ಪರ್ಫೆಕ್ಟ್ ನನಗೆ ಅಂತಾನೆ ಹೇಳಿ ಮಾಡ್ಸಿರೋ ಬಾಟ್ಲ್ ಇದು. ನೋಡು ಇಲ್ವಂತೆ, ನನ್ನ ಮಾತು ಕೇಳಿ ಬೇಡ. ಅಲ್ಲಿ ಮುಂದಕ್ಕೂ ಕೇಳಿದ್ರೆ ಪರವಾಗಿಲ್ಲ, ಆಮೇಲೆ ತಗೋಣ ಬಾ ಪರವಾಗಿಲ್ಲ. ಮನಿ ಮೇಕಪ್ ಬೇಕೈತೆ ನೋಡಮ್ಮ. ಅಮ್ಮ ನಿಜ ನೋಡಿ, ಮೇಕಪ್ಗೆ 70% ಆಗಿದೆ. ಇಲ್ಲಿತ್ತು, ಇಲ್ಲಿಗೆ ಬಂದೈತಿ, ಈಗ ಇಲ್ಲಿಗೆ ಬರ್ತೈತೆ. ಅಮ್ಮ ಒಂಚೂರು ಅಪ್ಪನ ಮಾತು ಕೇಳಮ್ಮ ನೀನು. ಅಮ್ಮ ಅಪ್ಪನ ಮಾತು ಕೇಳಮ್ಮ ಒಂಚೂರು, ನನ್ನ ಮಾತು ಕೇಳು. ಅಪ್ಪನ ಮಾತು ಕೇಳು. ಕಾರ್ಗೆ ಬೇಕು. ನಿಗೇನು ಗೊತ್ತಾ? ಅಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಬಾ, ಅದು ಬೇಡ ಬಾ. ಫೈನಲಿ ಬಿಲ್ಲಿಂಗ್ ಮಾಡಿಸ್ತಾ ಇದೀವಿ. ಟೋಟಲ್ ಬಿಲ್ ಎಷ್ಟು ಬೀಳುತ್ತಂತ ನೋಡೋಣ. ನಾವ್ ಇದನ್ನ ತಗೊಂಡಾದ್ಮೇಲೆ ಇದ್ರ ಬಿಲ್ ನೋಡಿ ಇಷ್ಟುದ್ದ ಐತಿ, ಇಷ್ಟುದ್ದ. ಇವಾಗ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಅದೇ 10,000ದಲ್ಲಿ ಇದ್ರಲ್ಲಿ 6,000 ರೂಪಾಯಿ ಮೈನಸ್. 4,000 ಐತೆ. ಅದು ಊಟಕ್ಕೆ ಹೋಗೋದಕ್ಕೆ ಈಗ 1,000 ಊಟ ಆಗುತ್ತೆ. ಮೈನಸ್. ಯಾಕೆ ನೀನು ಹೇಳ್ದಲ್ಲ? ಅಷ್ಟೇ ಬಿಡು, ಹೂ ಅಂದ್ಬಿಟ್ಟೆ ಬಿಡು, ಅಷ್ಟೇ ಮುಗೀತು. ನೀನೇನ್ ಹೇಳ್ದೆ ಗೊತ್ತಾ? 10,000 ರೂಪಾಯಿಗೆ ರೇಷನ್ ತಗೊಂಬೇಡ ಅಂತ ಹೇಳಿದ್ದು ನನಗೆ. ಒಂದು ಮನೇಲಿ ಹೇಳ್ದೆ. ಇವಾಗ ಒಂದು ಮಾತು ನಾನು ಹೇಳಲೇಬೇಕು. ಯಾಕೆಂದ್ರೆ ನಿಮ್ಮ ಅಪ್ಪ ಬ್ಯಾಗ್ ನೋಡಿದ ತಕ್ಷಣ ನಾ ತಗೊಳ್ಳೋದು ಈಗಾಗಲ್ಲ ಬಾ, ನನ್ನ ಆಫರ್ ಅಂತ ತಕ್ಷಣ ಎಷ್ಟೊಂದು ತುಂಬ್ಕೊಂಡೈತೆ. ಈಗಾಗಲ್ಲ ಬಾ. ನಮ್ಮ ಅಪ್ಪ ನಮ್ಮ ಅಮ್ಮದಂತ ಹೇಳಿರೋದಕ್ಕೇನೆ ಇಷ್ಟೆಲ್ಲ ಐಟಮ್ ಹಾಕಿದ್ದು. 10,000 ರೂಪಾಯಿ ಹೊಟ್ಟೆ ಸಿಕ್ಕಾಬಿಟ್ಟು ಹಸಿದ್ದು, ಅದಕ್ಕೆ ಸ್ನಿಕರ್ಸ್ ತಿಂತಾ ಇದೀನಿ. ಸ್ನಿಕರ್ಸ್ ಲಗೇಜ್ನೆಲ್ಲ ಡಿಕ್ಕಿ ಒಳಗೆ ಹಾಕ್ತಾ ಇದೀವಿ. ಅದೊಂದು ಹಿಡ್ಕೊಂಡೆ ನನ್ನ ಮಗೊಂದು 25 kg ತರ ಅನ್ಸ್ಬಿಡ್ತು ನನ್ಗಂತೂ. ಹೆವಿ ಇತ್ತು ಪಾಪ. ಅಲ್ಲಿ ಅಯ್ಯೋ ಪಾಪ, ನಮ್ಮ ಅವ್ವ ಕಷ್ಟ ಜೀವಿ. ಇದ್ಯಾಕಮ್ಮ? ಅಮ್ಮ ಹುಡ್ಕಂಗೆ ಇದ್ಕೊಡ್ತವ್ರೆ ಬ್ರೆಡ್. ನಾನೇನೋ ಕಷ್ಟ ಜೀವಿ ಅನ್ಕೊಂಡು ಒಲ್ಲಿ ಕೊಡು. ಅಲ್ಲಮ್ಮ, ನೀನ್ ಎಂತ ಕಿಲಾಡಿ ಇರ್ಬೇಕು, ಸುಮ್ಮನೆ ಆಕ್ಟಿಂಗ್ ಮಾಡ್ಬಿಟ್ಟು ನಾನು ಬರೋವರೆಗೂ ವೇಟ್ ಮಾಡ್ಬಿಟ್ಟು. ನಮ್ಮವು ಬಾರಿ ಕಿಲಾಡಿ ಉಂಟು ಮಾರೆ. ಮೊನ್ನೆ ಮದ್ವೆಗೆ ಹೋಗಿದ್ವಲ್ಲ, ಸಿಕ್ಕಿದೆ ಚಾನ್ಸ್ ಅಂತ ತಾಂಬೂಲಗಳೆಲ್ಲ ತಗೊಂಡ್ಬಿಟ್ಟಾರೆ. ಕೈ ಸಣ್ಣ ನೋಡಿ, ಲೂಡೋ ಆಡ್ಕೊಂಡು ಟೈರಿಗೆ ಪಂಚರ್ ಆಗ್ತಿರೋದು.
ಕ್ರೇಜಿ. ಆದರೆ ನಮ್ಮಂಥ ಯೂತ್ಗಳು ಹಿಂಗೆ ಮಾಡೋದು, ಜಾಸ್ತಿ ರಿಸ್ಕ್ ಎಲ್ಲ ತೊಗೊಳಲ್ಲ. ನಮ್ಗೇನಾದ್ರು ಆಡ್ಬೇಕು ಅನ್ಸಿದ್ರೆ ಆಗ ಅದು ಆಡ್ತಾನೆ ಬೇಕಾದ್ರೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಗೈಸ್ ಡಿಮಾರ್ಟಲ್ಲಿ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಅಮ್ಮ ಇವಾಗ ಹೋಟೆಲಿಗೆ ಬಂದಿದ್ದೆ ಊಟ ಮಾಡೋಣ ಅಂತ. ಮನೆಗೆ ಹೋಗಿ ಯಾರು ಇವಾಗ ನಮ್ಮಮ್ಮ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದೋ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಪ್ಪ ಹೊಸ ಹೋಟ್ಲಲ್ಲಿ. ಅದಕ್ಕೆ ಹೋಗಿ ಫಸ್ಟು ಟೇಸ್ಟ್ ಮಾಡೋಣ ಅಂತ ಬಂದಿರೋದು. ಇದೇ ಏರಿಯಾದಲ್ಲಿ ನಾನು ಕೆಲ್ಸಕ್ಕೆ ಬರ್ತಿದ್ದು. ಕೆಲ್ಸಕ್ಕೆ 1 ತಿಂಗಳು ಏನಕ್ಕಂದರೆ ಬಂದಿದ್ದು ಜಸ್ಟ್ ಅಯೋಧ್ಯೆ ಟ್ರಿಪ್ಗೋಸ್ಕರ ನಾನು ಕೆಲ್ಸಕ್ಕೆ ಹೋಗಿದ್ದು ಅಷ್ಟೇ. ಅದಕ್ಕೋಸ್ಕರನೇ ಕೆಲ್ಸಕ್ಕೆ ಹೋಗಿದ್ದು. ಇಲ್ಲಿ ನೋಡಿ ಕನ್ನಡ ಬಾವುಟ. ಸಮೃದ್ಧಿ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬನ್ನಿ, ಇದೊಂದು ಹೊಸ ಹೋಟ್ಲಂತೆ. ಸೊ ಫಸ್ಟ್ ಹೋಗ್ಬಿಟ್ಟು ಚೆನ್ನಾಗಿ ಟೇಸ್ಟ್ ಮಾಡೋಣ. ಪ್ಲೀಸ್ ನನಗೆ ಇನ್ನೂ ನಮ್ಮ ಟ್ರೈನರು ಡಯಟ್ ಫುಡ್ ಕಳಿಸಿಲ್ಲ, ಇನ್ನೂ ಡಯಟ್ ಏನೇನು ಮಾಡಬೇಕಂತ ಕಳಿಸಿಲ್ಲ. ಅದಕ್ಕೆ ಇವತ್ತು ಒಂದಿನ ಲಾಸ್ಟ್ ಅಂದ್ಬಿಟ್ಟು ಚಿಕನ್ ಏನು ಇದೋ ಅದು ತಿನ್ನೋಣ ಅಂದ್ಕೊಂಡಿದ್ದೀನಿ. ನನ್ನ ಜೊತೆಗೆ ನಮ್ಮ ಅಪ್ಪ ಅಮ್ಮನೂ ಫೋರ್ಸ್ ಮಾಡ್ತವ್ರೆ ತಿನ್ನು ಅಂತ. ಇವತ್ತು ಒಂದಿನ ಲಾಸ್ಟ್, ಮೇ ಬಿ ನಾಳೆಯಿಂದ ಜಿಮ್ ಡಯಟ್ ಕಳಿಸ್ಬೋದು. ಅದನ್ನು ಕಳಿಸಿದ್ಮೇಲೆ ಅದನ್ನು ನೀಟಾಗಿ ಫಾಲೋ ಅಪ್ ಮಾಡೋಣ ಅಂತ. ಇಲ್ಲಿ ಮೆನು ಕೊಟ್ಟಿದ್ದಾರೆ, ಯಾವುದೇ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಆರ್ಡ್ರ್ ಮಾಡುವ. ಮಧ್ಯಾಹ್ನ ನಮ್ಮ ಚೋಟ ಮರಿ ಬಂದಿದ್ಲಲ್ಲ, ಅವಳು ಸಿಕ್ಕಾಪಟ್ಟೆ ಕೆಮ್ತಾ ಇದ್ಲು. ಆಮೇಲೆ ಅವಳಿಗೆ ಹೇಳ್ದೆ 5:15 ಹಂಗೆ ಹೇಳ್ದೆ, ಹೋಗಿ ಮನೆ ಹೋಗಿ ರೆಸ್ಟ್ ಮಾಡು, ನಾವು ಡಿಮಾರ್ಟ್ ಹೋಗ್ಬೇಕಿತ್ತಲ್ಲ ಅದಕ್ಕೆ ಮನೆ ಹೋಗಿ ರೆಸ್ಟ್ ಮಾಡು, ಬಿಸಿನೀರು ಕುಡಿ ಅಂತ ಹೇಳ್ಬಿಟ್ಟು ಅವಳನ್ನ ಕಳಿಸ್ದೆ. ಏನೋ ಹುಷಾರಿಲ್ಲ ಪಾಪ, ಮದುವೆಯಿಂದ ಆಚೆ ಬಂದ ಮೇಲೆ ಹುಷಾರಿಲ್ಲ ಅವಳಿಗೆ. ಗೈಸ್ ಯಾಕೋ ನಮ್ಮಮ್ಮ ಬರ್ತಾ ಡುಮ್ಮ ಕಾಣ್ತವ್ರೆ. ಅಮ್ಮ ಯಾಕೆ ನೀನು ನಂತರ ಡಯಟ್ ಮಾಡಬಾರ್ದು? ಡಯಟ್ ಮಾಡಲ್ಲ, ಮತ್ತೆ ತಿಂತಾಳೆ ಹೋಯ್ತಾಳೆ, ತಿನ್ನೋದು ವಾಕಿಂಗ್ ಹೋಗೋದು. ಡಯಟ್ ಮಾಡಬಾರ್ದು. ಗೈಸ್ ನಮ್ಮಮ್ಮ ಡಿಮಾರ್ಟ್ಗೆ ಹೋಗೋಕೆ ನಮ್ಮ ಮುಂಚೆನೇ ಏನು ಹೇಳಿದ್ರು ಅಂದರೆ, ನಾ 10,000 ರೂಪಾಯಿಗೆ ರೇಷನ್ ತೊಗೊಬೇಡ ಅಂತ ಹೇಳಿದ್ರು. ಒಂದು ಮಾತು ಹೇಳಿದ್ರು ಒಟ್ಟಿನಲ್ಲಿ. ಈಗ ಪ್ಲೇಟ್ ಚೇಂಜ್ ಮಾಡ್ತಾರೆ ನೋಡ್ರಪ್ಪ, 10,000 ರೂಪಾಯಿಲಿ ಅದರಲ್ಲಿ 6,500 ರೂಪಾಯಿ ಹೋಯ್ತು. ನಿಮ್ಮ ಅಪ್ಪ ಸ್ವಾರ್ಥ. ಈಗ ನಮ್ಗೆ ಗೊತ್ತಿಲ್ಲ. ಇದನ್ನು ಸೇರಿಸಿ ಇದನ್ನು ಸೇರಿಸಿ ಹಲೋ ಅಪ್ರೂಪಕ್ಕೆ ವಿನ್ ಆಗಿದೆಯಾ? ಇವತ್ತೆಲ್ಲ ನಮ್ದು ಟ್ರೀಟ್ ಕೊಡಿಸ್ತೀವಿ, ನೀನೇ ಕೊಡಿಸು. 1 ದಿವಸ ಕೊಡ್ಸೋಕ್ಕಾಗಲ್ವಾ? 25 ವರ್ಷ ನಾನು ಕೊಡಿಸಿದ್ದೀನಿ. ಹೋಗಿ ಫಸ್ಟು ಮೈಕ್. ಈಗ ನಾವು ಡಿಸೈಡ್ ಆಗ್ಬಿಟ್ಟಿದ್ದೀವಿ, ಅದರಲ್ಲಿ 6,500 ರೂಪಾಯಿ ನಿಂದು, ಅದು 10,000 ರೂಪಾಯಿ 6,500 ರೂಪಾಯಿ ಮೈನಸ್ಸು. ಇಲ್ಲಿ ಒಂದು 2,000 ರೂಪಾಯಿ ಆಗ್ಬೋದು, 8,000 ರೂಪಾಯಿ, ಇನ್ನು 2,000 ರೂಪಾಯಿ ಡಮಾರ್ ಅಷ್ಟೇ. ಆ 2,000 ರೂಪಾಯಿನೂ ಮನ್ನಾ. ಏನು ಮಾಡ್ಬೇಕು ಅಂತ ಹೇಳು, ಮಾಡೋಣ. ನಾನು ಎದ್ದೆ ಹೊಂಟಾಯ್ತೀನಿ. ನಾನು ಪಾಪ ಅಂತಂದ್ರೆ ಹಂಗೆ ನಿಮ್ಗೆ ನಾನೇನಾರು ಹೇಳಿದ್ದೆ? ಹಲೋ, ಅವೆಲ್ಲ ಇಲ್ಲಪ್ಪ, ಒಂದೇ ಮಾತು ಮುಗೀತಷ್ಟೇ. ಹಂಗಾಗಲ್ಲ. ಗೈಸ್ ಕರೆಂಟೇ ಹೊಂಟೋಯ್ತು. ಕರೆಂಟ್ ಹೋಗಿದ್ದು ಮತ್ತೆ ವಾಪಸ್ ಬಂತು. ಟೋಟಲ್ ಬಿಲ್ಲು ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ? ನಂಬರು ಸಾಕಾದಾಗ ಬಂದೈತೆ. ನಂಬರ್ ನೋಡಿ, 111111 ಎಲ್ಲ ಬಿಲ್ ನೋಡ್ರಿ ಎಷ್ಟು ಸಕ್ಕದಾಗ ಬಂದೈತೆ. ಅದು ನೋಡಲ್ಲ, 111111 ಸಕ್ಕದಾಗ ಬಂದೈತೆ ಬಿಲ್ಲು. ಇಲ್ಲ ನೋಡು, ಬಿಲ್ ನೋಡಿ ಹೆಂಗ್ ಬಂದೈತೆ. ಬಿಲ್ ನೋಡು, ಬಿಲ್ಲು 111111 ಕಾಣ್ತಿಲ್ಲ ಕಳ್ಳ. ಗೈಸ್ ಊಟ ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗೈತೆ, ಏನು ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು. ಫೈನಲಿ ಇವತ್ತಿನ ಒಂದು ಒಳ್ಳೆ ವಿಡಿಯೋ ಅಂದ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್, ಓ ಕರೆಂಟ್ ಆಯಿತು. ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಮನೆ ಹೋಗ್ಬಿಟ್ಟು ವಾಪಸ್ ಮಲ್ಕೊಂಡು ನಾಳೆ ಆಸ್ ಇಟ್ ಈಸ್ ನಾನು ಜಿಮ್ಗೆ ಹೋಗುವಂಥದ್ದೇ ಡೈಲಿ ರೂಟೀನ್ ಮಾಡ್ತಾ ಇರೋದು. ಸೊ ಫೈನಲಿ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್. ನಾಳೆ ಒಂದು ಎಕ್ಸ್ಟ್ರೀಮ್ ಆಗಿರೋ ಒಂದು ವ್ಲಾಗ್ ಇದೆ, ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಸ್ಟೇ ಟ್ಯೂನ್ಡ್.